ರಾಜ್ಯದಲ್ಲಿ ಸಚಿವ ಸಂಪುಟದ ಕಸರತ್ತು ತೀವ್ರಗೊಳ್ತಾ ಇದೆ. ಜಿ ಕನ್ನಡ ನ್ಯೂಸ್ಗೆ ಪಟ್ಟಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರ ಜಟಾಪಟಿಗೆ ಕಾರಣ ಆಗಿರುವಂತಹ ಸಚಿವ ಸಂಪುಟ ಕಸರತ್ತು ಏನು ನಡೀತಾ ಇದೆ ಅದು ದೆಹಲಿಯಲ್ಲಿ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಈಗ ಆಲ್ರೆಡಿ ಯಾರ್ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇರೋದು. ಆ ಒಂದು ಪಟ್ಟಿ ಏನಿದೆ ಆ ಪಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಜಿ ಕನ್ನಡ ನ್ಯೂಸ್ಗೆ ಸಿಕ್ಕಿದೆ. ಅದರ ಪ್ರಕಾರ ಯಾರ್ಯಾರಿಗೆ ಈ ಬಾರಿ ಮಣೆ ಹಾಕಲಾಗ್ತಾ ಇದೆ, ಯಾರ್ಯಾರಿಗೆ ಅವಕಾಶ ಸಿಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪಟ್ಟಿಯ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ರಾಜ್ಯದ ನಾಯಕರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಆ ಪಟ್ಟಿ ಫೈನಲ್ ಮಾಡೋದಕ್ಕೆ ಅಂತೇಳಿ ಬಹಳಷ್ಟು ದಿನಗಳಿಂದಲೂ ಕೂಡ ಕಸರತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಯಾರ್ಯಾರಿಗೆ ಈ ಬಾರಿ ಈ 18ರಿಂದ 20 ಸ್ಥಾನಗಳೇನಿದೆ ಅದರಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟದ ಕಸರತ್ತು ತೀವ್ರಗೊಳ್ತಾ ಇದೆ. ಜಿ ಕನ್ನಡ ನ್ಯೂಸ್ಗೆ ಪಟ್ಟಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಅಪ್ಪಾಜಿ ನಾಡಗೌಡ, ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷದ್, ಹಾಗೆಯೇ AS ಪೊನ್ನಣ್ಣ, ಲಕ್ಷ್ಮಣ್ ಸವದಿ ಇವರೆಲ್ಲರಿಗೂ ಕೂಡ ಈ ಬಾರಿಯ ಪಟ್ಟಿಯಲ್ಲಿ ಅವಕಾಶ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಚಪ್ಪ, ಅಂತೂ ಇಂತೂ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ದೊಡ್ಡ ಮಟ್ಟದಲ್ಲಿ ತೀವ್ರಗೊಳ್ತಾ ಇರೋದು ಗೊತ್ತಾಗ್ತಾ ಇದೆ. ಜೊತೆಗೆ ಯಾರನ್ನೆಲ್ಲ ಫೈನಲ್ ಮಾಡಬಹುದು, ಯಾರ್ಯಾರ ಹೆಸರು ಈ ಲಿಸ್ಟ್ನಲ್ಲಿ ಇರುತ್ತೆ? ಇಂದು ಈಗಾಗಲೇ ಇವತ್ತು ಸಂಜೆ ಕೆಪಿಸಿ ಅಧ್ಯಕ್ಷರು ಮತ್ತೆ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ನಾಯಕರು ಇಂದು ದೆಹಲಿಯಲ್ಲಿ ಸಭೆಯನ್ನು ಸೇರಿ ಬಹುತೇಕ ಪಟ್ಟಿಯನ್ನು ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಪಟ್ಟಿಯನ್ನ ಒಂದು ಹಂತದಲ್ಲಿ ಫೈನಲ್ ಮಾಡಲಾಗಿದೆ. ಅದರಲ್ಲಿ ಮೊದಲ ಬಾರಿ ಸಚಿವರಾಗ್ತಿರುವಂತ ಹೆಸರಲ್ಲಿ ಯುವಕರಿಗೆ ಆದ್ಯತೆನೆ ಕೊಡಬೇಕು ಅಂತಂದು ರಾಹುಲ್ ಗಾಂಧಿ ಅವರ ಆಶೆ ಆಗಿರೋ ಕಾರಣಕ್ಕೋಸ್ಕರ ಅದರಲ್ಲಿ ಒಂದಷ್ಟು ಜನ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡ್ತಿರುವಂತ ಒಂದು ಅಂಶ ಕಂಡು ಬರ್ತಾ ಇದೆ. ಹೀಗಾಗಿ ಅಜಯ್ ಧರ್ಮ್ ಸಿಂಗ್ ಮತ್ತೆ ಯಶವಂತ ರಾಯಗೌಡ ಪಾಟೀಲ್ 6 ಬಾರಿ ಗೆದ್ದಿದ್ದಾರೆ, ಅವರು ಸೀನಿಯರ್ ಇದ್ದಾರೆ. ಅಪ್ಪಾಜಿ ನಾಡಗೌಡರು ಸಹ ಸೀನಿಯರ್ ಇದ್ದಾರೆ, ಅವರು ಸಹ 5 ಬಾರಿ ಗೆದ್ದಿದ್ದಾರೆ. ಆದ್ರೆ ಅಜಯ್ ಧರ್ಮ್ ಸಿಂಗ್ ಮತ್ತೆ ಇವರಿಬ್ಬರಿಗೂ, ಯಶವಂತ ರಾಯಗೌಡ ಇದುವರೆಗೂ ಸಹ ಸಚಿವರಾಗಿಲ್ಲ. ಅಪ್ಪಾಜಿ ನಾಡಗೌಡರು ಹಿಂದೆ 1 ಬಾರಿ ಸಚಿವರಾಗಿದ್ರು, ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿಲ್ಲ. ಹೀಗಾಗಿ ಅಜಯ್ ಧರ್ಮ್ ಸಿಂಗ್ ಅವಕಾಶವನ್ನು ಕೊಡುವಂತ ಒಂದು ಸಾಧ್ಯತೆ ಹೆಚ್ಚಿದೆ. ಯಶವಂತ ರಾಯಗೌಡ ಪಾಟೀಲ್, ಅದೇ ರೀತಿ ಅಪ್ಪಾಜಿ ನಾಡಗೌಡರು, ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷದ್ ಮತ್ತು AS ಪೊನ್ನಣ್ಣ ಇವರು ಮೊದಲ ಬಾರಿ ಫಸ್ಟ್ ಟೈಮ್ ಸಚಿವರಾಗ್ತಿರೋ ಹೆಸರು ಕೇಳಿ ಬಂದಿದೆ. ಇನ್ನು ಹಿರಿಯರಲ್ಲಿ SS ಮಲ್ಲಿಕಾರ್ಜುನ್ ಮತ್ತು ಲಕ್ಷ್ಮಣ್ ಸವದಿ ಹೆಸರಿದೆ. ಇದರಲ್ಲಿ ಲಿಂಗಾಯತ ಕೋಟದಲ್ಲಿ ಇವರಿಬ್ಬರ ಹೆಸರಿದೆ. ST ಕೋಟದಲ್ಲಿ ರಘುಮೂರ್ತಿ ಮತ್ತು ಅನ್ನಪೂರ್ಣ ತುಕಾರಾಮ್ ಅವರ ಹೆಸರಿದೆ. ಹಿಂದೆ ಸಚಿವರಾಗಿ ಕೆಲಸ ನಿರ್ವಹಣೆ ಮಾಡಿದಂತ B ನಾಗೇಂದ್ರ ಅವರ ಹೆಸರು ಸಹ ಈ ಬಾರಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಹೀಗಾಗಿ 3ರಲ್ಲಿ 2 ಹೆಸರುಗಳನ್ನ ಬಹುತೇಕ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಮಹಿಳಾ ಕೋಟದಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಚಾನ್ಸ್ ಕೊಟ್ಟಿದ್ದೆ, ಅದಲ್ಲಿ ST ರಘುಮೂರ್ತಿ ಅವ್ರಿಗೂ ಅವಕಾಶ ಸಿಗಬಹುದು. ಹಾಗಾಗಿ B ನಾಗೇಂದ್ರ ಅವರ ಹೆಸರು ಕೈ ಬಿಡುವಂತ ಸಾಧ್ಯತೆ ಇದೆ. ಮತ್ತೆ ಇನ್ನೂ ಸಹ B ನಾಗೇಂದ್ರ ಅವರ ವಾಲ್ಮೀಕಿ ಹಗರಣ ಪ್ರಕರಣ ಇನ್ನೂ ಸಹ ಪರಿಪೂರ್ಣವಾಗಿ ಮುಕ್ತಾಯ ಆಗಿಲ್ಲ. ಇನ್ನು ಅಲ್ಪಸಂಖ್ಯಾತ ಕೋಟದಲ್ಲಿ ಈಗ ಜಮೀರ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಜಮೀರ್ ಅಹಮದ್ ಖಾನ್ಗೆ ಈ ಒಂದು ಪ್ರಕರಣದಿಂದಾಗಿ, ದಾವಣಗೆರೆ ಒಂದು ಪ್ರಕರಣದಿಂದಾಗಿ, ಆಡಿಯೋ ಪ್ರಕರಣದಿಂದಾಗಿ ಅವರ ಹೆಸರನ್ನು ಸಂಪೂರ್ಣವಾಗಿ ಕೈ ಬಿಡಲಾಗಿದೆ. ಹಾಗಾಗಿ ಸಲೀಂ ಅಹಮದ್ ಅವರಿಗೆ ಮತ್ತು ರಿಜ್ವಾನ್ ಅರ್ಷದ್ ಅವರಿಗೆ ಚಾನ್ಸಸ್ ಇದೆ. ಇವರಿಬ್ಬರ ನಡುವೆ ಅದರಲ್ಲಿ ರಿಜ್ವಾನ್ ಅರ್ಷದ್ ಮತ್ತು ತನ್ವೀರ್ ಸೇಠ್ ಅವರಿಗೆ ಚಾನ್ಸ್ ಸಿಗಬಹುದು. ಯಾಕಂದ್ರೆ ಕಳೆದ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಭಾಗದಲ್ಲಿ ಆಗಿರೋ ಕಾರಣಕ್ಕೋಸ್ಕರ ತನ್ವೀರ್ ಸೇಠ್ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ತನ್ವೀರ್ ಸೇಠ್ಗೆ ಅವ್ರಿಗೆ ಮತ್ತು ರಿಜ್ವಾನ್ ಯುವಕರ ಕೋಟದಲ್ಲಿ ಮತ್ತು ಬೆಂಗಳೂರಿನ ಕೋಟದಲ್ಲಿ ರಿಜ್ವಾನ್ ಅರ್ಷದ್ಗೆ ಚಾನ್ಸಸ್ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಲಿಂಗಾಯತರ ಕೋಟದಲ್ಲಿ ವಿಜಯಾನಂದ ಕಾಶಪ್ಪನವರು, ಪಂಚಮಸಾಲಿ ಸಮುದಾಯದ ಕೋಟದಲ್ಲಿ ವಿಜಯಾನಂದ ಕಾಶಪ್ಪನವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಸಹ ಪೈಪೋಟಿ ಇದ್ದಾರೆ. ಕಳೆದ ಬಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿ 3 ವರ್ಷ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ವಿಜಯಾನಂದ ಕಾಶಪ್ಪನವರಿಗೆ ಈ ಬಾರಿ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಹಿರಿಯರ ಕೋಟದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಮತ್ತು ಪುಟ್ಟರಂಗ ಶೆಟ್ಟಿ, ರುದ್ರಪ್ಪ ಲಮಾಣಿ, ಆನೇಕಲ್ ಶಿವಣ್ಣ, ಚಲುವರಾಯ ಸ್ವಾಮಿ, RV ದೇಶಪಾಂಡೆ, ಶಿವರಾಜ್ ತಂಗಡಿ ಹೆಸರಿದೆ. ಇದರಲ್ಲಿ ಏನು ಬಸವರಾಜ ರಾಯರೆಡ್ಡಿ ಹಿಂದೆ ಸಚಿವರಾಗಿದ್ರು, ಪುಟ್ಟರಂಗ ಶೆಟ್ಟಿ ಹಿಂದೆ ಸಚಿವರಾಗಿದ್ರು, ರುದ್ರಪ್ಪ ಲಮಾಣಿ ಅವರು ಹಿಂದೆ ಸಚಿವರಾಗಿದ್ರು. ಆದ್ರೆ ಆನೇಕಲ್ ಶಿವಣ್ಣ ಸಚಿವರಾಗಿರಲಿಲ್ಲ. ಚಲುವರಾಯ ಸ್ವಾಮಿ ಹಿಂದೆ ಸಚಿವರಾಗಿದ್ರು. ದೇಶಪಾಂಡೆ ಅವರು 5 ಬಾರಿ ಸಚಿವರಾಗಿದ್ರು. ಶಿವರಾಜ್ ತಂಗಡಿಗೆ ಅವರು 3 ಬಾರಿ ಸಚಿವರಾಗಿದ್ರು. ಇವರೆಲ್ಲರಲ್ಲಿ ಪ್ರಮುಖವಾಗಿ ರುದ್ರಪ್ಪ ಲಮಾಣಿ ಅವರಿಗೆ ಒಂದು ಅವಕಾಶ ಕೊಡಲಾಗಿದೆ ಸಮುದಾಯದ ಕಾರಣಕ್ಕೋಸ್ಕರ. ಆನೇಕಲ್ ಶಿವಣ್ಣ ಅವರಿಗೆ ಯಾವುದೇ ಅವಕಾಶ ಕೊಡಲಾಗಿದೆ, ಅವರು ಸಮುದಾಯದ ಜಾತಿ SC ಬಲಗೈ ಕಾರಣಕ್ಕೋಸ್ಕರ. ರುದ್ರಪ್ಪ ಲಂಬಾಣಿ ಕೋಟದಲ್ಲಿ ಅವರಿಗೆ ಚಾನ್ಸಸ್ ಸಿಗುವ ಸಾಧ್ಯತೆ ಇದೆ. ಕಳೆದ ಬಾರಿ ಅವ್ರನ್ನ ವಿಧಾನ ಪರಿಷತ್ನ ಸಭಾಧ್ಯಕ್ಷ
ಉಪಾಧ್ಯಕ್ಷನಾಗಿ ಮಾಡಲಾಗಿತ್ತು. ಒಕ್ಕಲಿಗ ಕೋಟದಲ್ಲಿ ಚಲುವರಾಯಸ್ವಾಮಿಗೆ ಮತ್ತೊಮ್ಮೆ ಅವಕಾಶ ಸಿಗುವಂತ ಒಂದು ಸಾಧ್ಯತೆ. ಹೀಗಾಗಿ ಈ ಒಟ್ಟು 25 ಅಥವಾ 26 ಜನ ಹೆಸರು ಬಹುತೇಕ ಪಟ್ಟಿಯಲ್ಲಿ ಫೈನಲ್ ಆಗಿದೆ. ಈ ಹೆಸರಲ್ಲಿ 4-5 ಹೆಸರುಗಳನ್ನ ಏನು ಕೈ ಬಿಟ್ಟು ಅಥವಾ 4-5 ಹೆಸರುಗಳ ಚರ್ಚೆ ವೇಳೆಯಲ್ಲಿ 4-5 ಹೆಸರುಗಳನ್ನ ಕೈ ಬಿಟ್ಟು ಸುಮಾರು 18ರಿಂದ 20 ಅಭ್ಯರ್ಥಿಗಳ ಹೆಸರನ್ನ ಕೋಟವನ್ನ ಫೈನಲ್ ಮಾಡುವಂತ ಸಾಧ್ಯತೆ. ಇನ್ನು ಇದನ್ನು ಹೊರತುಪಡಿಸಿ 2 ವಿಧಾನ ಪರಿಷತ್ನ ಸಭಾಧ್ಯಕ್ಷ ಮತ್ತು ಉಪಸಭಾಧ್ಯಕ್ಷ ಹುದ್ದೆಗಳು ಸಹ ಖಾಲಿ ಇವೆ. ಯಾಕಂದ್ರೆ ಬಸವರಾಜ ಹೊರಟ್ಟಿ ಅವರು ಮುಂದಿನ ದಿನಗಳಲ್ಲಿ ಈ ಬಾರಿ ವಿಧಾನಸಭೆ ಅಧಿವೇಶನ ಆರಂಭವಾಗುವ ಸಂದರ್ಭದಲ್ಲಿ ಅವ್ರನ್ನು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಇರುವ ಕಾರಣಕ್ಕೆ ಅವ್ರನ್ನು ಕೆಳಗಿಳಿಸ್ತಾರೆ. ಈಗಾಗಲೇ ಪ್ರಾಣೇಶ್ ಅವರು ಸುಪ್ರೀಂ ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಶಾಂತಗೌಡ ಗಂತೇಗೌಡ ಅವರ ಪ್ರಕರಣದಲ್ಲಿ ಅವ್ರು ಈಗಾಗಲೇ ಡಿಸ್ಮಿಸ್ ಆಗಿದೆ ಅಂದ್ರೆ ಅವ್ರ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ಉಪಸಭಾಪತಿ ಸ್ಥಾನದಲ್ಲಿ ಪ್ರಾಣೇಶ್ ಅವರು ಸ್ಥಾನ ಕಳ್ಕೊಂಡ್ರ ಕಾರಣಕ್ಕೆ ವಿಧಾನ ಪರಿಷತ್ನ ಸಭಾಧ್ಯಕ್ಷ ಮತ್ತು ಸಭಾಧ್ಯಕ್ಷ 2 ಸ್ಥಾನಗಳು ಖಾಲಿ ಇವೆ. ಆ ಬಗ್ಗೆನೂ ಸಹ ಇಂದು ಮುಖ್ಯಮಂತ್ರಿಗಳು ಮತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಇನ್ನು ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನವೂ ಸಹ ಖಾಲಿ ಇದೆ. ಯುಟಿ ಖಾದರ್ ಅವರು ಸಚಿವರಾಗಿರೋ ಕಾರಣಕ್ಕೋಸ್ಕರ ಆ ಸ್ಥಾನ ಖಾಲಿ ಇದೆ. ಈಗ ಸಭಾಧ್ಯಕ್ಷರಾಗಿರುವಂತ ರುದ್ರಪ್ಪ ಲಮಾಣಿ ಅವರು ಸಹ ಒಂದು ವೇಳೆ ಕ್ಯಾಬಿನೆಟ್ಗೆ ಇಂಡಕ್ಟ್ ಆದ ಅಥವಾ ಕ್ಯಾಬಿನೆಟ್ಗೆ ಬಂದಿದ್ದಾದಲ್ಲಿ ಆ 2 ಸ್ಥಾನಗಳು ಸಹ ಖಾಲಿ ಆಗ್ತವೆ. ಹಾಗಾಗಿ ಬಹುತೇಕ ವಿಧಾನಸಭೆ ವಿಧಾನ ಪರಿಷತ್ನ 2 ಸಭಾಧ್ಯಕ್ಷ ಮತ್ತು ಉಪಸಭಾಧ್ಯಕ್ಷಗಳು ಖಾಲಿ ಆಗ್ತವೆ. ಆ ಸ್ಥಾನಗಳಿಗೆ ಯಾರನ್ನು ತುಂಬಬೇಕು ಅಂತ ಬಗ್ಗೆ ಒಂದಷ್ಟು ಚರ್ಚೆ ನಡೀತಾ ಇದಾವೆ. ಅದರಲ್ಲಿ ಹಿಂದೆ ಮಾಜಿ ಸಚಿವರಾದಂತ ಮತ್ತು ದೆಹಲಿಯ ವಿಶೇಷ ಪ್ರತಿನಿಧಿ ಅಂತ TB ಜಯಚಂದ್ರ ಅವರಿಗೆ ಸಭಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಆದ್ರೆ ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿಲ್ಲ. ಹಾಗಾಗಿ HK ಪಾಟೀಲ್ ಅವರಿಗೆ ಅವಕಾಶ ಕೊಡಬಹುದು. ಹಿರಿಯರು ಮತ್ತು ಕಾನೂನು ತಜ್ಞರು ಆಗಿರೋ ಕಾರಣಕ್ಕೆ HK ಪಾಟೀಲ್ ಅವಕಾಶ ಸಿಗಬಹುದಂತದ್ದು ಮತ್ತು BR ಪಾಟೀಲ್ಗೆ ಅವಕಾಶ ಕೊಡಬೇಕು ಅಂತ ಒಂದು ಚರ್ಚೆ ಇದೆ. ಹೀಗಾಗಿ HK ಪಾಟೀಲ್, BR ಪಾಟೀಲ್ ಅಥವಾ ಈ TB ಜಯಚಂದ್ರ ಈ 3ರಲ್ಲಿ ಯಾರಿಗೆ ಆಯ್ಕೆ ಮಾಡ್ತಾರೆ ಅಂತ ಚಾನ್ಸ್ ಇದ್ರೆ ಬಹುತೇಕ HK ಪಾಟೀಲ್ಗೆ ಅವಕಾಶವನ್ನು ಕೊಡುವಂತ ಸಾಧ್ಯತೆ ಇದೆ ಮತ್ತು BR ಪಾಟೀಲ್ಗೆ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನವನ್ನು ನೀಡುವಂತ ಸಾಧ್ಯತೆ. ಇನ್ನು ವಿಧಾನ ಪರಿಷತ್ನ ಸಭಾಧ್ಯಕ್ಷ ಮತ್ತು ಸಭಾಧ್ಯಕ್ಷ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೆ ಸಚಿವರಾಗಿ ಕೆಲಸ ನಿರ್ವಹಣೆ ಮಾಡುವಂತ ಬೋಸರಾಜ್ ಅವರು ಇದ್ದಾರೆ. ಅವ್ರಿಗೆ ಈ ಬಾರಿ ಅವಕಾಶವನ್ನು ಕೊಟ್ಟಿಲ್ಲ. ಹಿಂದೆ ವಿಧಾನ ಪರಿಷತ್ನ ಸಭಾನಾಯಕರಾಗಿದ್ರು ಬೋಸರಾಜ್ ಅವರು. ಹೀಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಈಗ ಈ ಬಾರಿ ಅವರಿಗೆ ವಿಧಾನ ಪರಿಷತ್ನ ಸಭಾಧ್ಯಕ್ಷ ಸ್ಥಾನವನ್ನು ಕೊಡಬಹುದು ಮತ್ತು ನಾಗರಾಜ್ ಯಾದವ್ ಸಹ ಆ ಒಂದು ರೇಸ್ ಇದ್ದಾರೆ. ಹಾಗಾಗಿ ಉಪಸಭಾಧ್ಯಕ್ಷ ಸ್ಥಾನವನ್ನ ಅವರು ಕೊಡಬಹುದು. ಹೀಗಾಗಿ ಒಟ್ಟು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ 2 ಸ್ಥಾನಗಳು ಸೇರಿದಂತೆ ಒಟ್ಟು 4 ಸ್ಥಾನಗಳನ್ನು ಸಹ ಹಿಂದೆ ಫೈನಲ್ ಮಾಡುವಂತ ಸಾಧ್ಯತೆ. ಇನ್ನು ಮೂರನೇದಾಗಿ ಈ ಒಂದು ವಿಧಾನ ಪರಿಷತ್ನ 4 ಸ್ಥಾನಗಳು ಖಾಲಿ ಸ್ಥಾನಗಳಿವೆ. ನಾಮನಿರ್ದೇಶನ ಆಗಿ ರಿಟೈರ್ಡ್ ಆಗಿರುವಂತಹ 4 ಸ್ಥಾನಗಳ ಅಭ್ಯರ್ಥಿಗಳಿಗೆ ಆ ಸ್ಥಾನಗಳಿಗೂ ಸಹ ಹಿಂದೆ ನಾಮನಿರ್ದೇಶನ ಮಾಡುವ ಪಟ್ಟಿಯನ್ನು ಸಹ ಹೈಕಮಾಂಡ್ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಈಗ ಒಟ್ಟಾರೆಯಾಗಿ ಸುಮಾರು ವಿಧಾನಸಭೆ ವಿಧಾನ ಪರಿಷತ್ ಸಭಾಧ್ಯಕ್ಷ ಸ್ಥಾನ ಸೇರಿದಂತೆ ವಿಧಾನ ಪರಿಷತ್ನ 4 ಸ್ಥಾನಗಳು ಸೇರಿದಂತೆ ಒಟ್ಟು 28ರಿಂದ 30 ಸ್ಥಾನಗಳು ಭರ್ತಿ ಮಾಡ್ಬೇಕಾಗತ್ತೆ. ಹಾಗಾಗಿ ಯಾಕಂದ್ರೆ ಸಲೀಂ ಅಹಮದ್ ಒಂದ್ ವೇಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಸಚಿವರಾಗಿ ಇಂಡಕ್ಟ್ ಆದ್ರೆ ವಿಧಾನ ಪರಿಷತ್ ನಲ್ಲಿ ಅವರು ಮುಖ್ಯ ಸಚೇತಕರ ಕೆಲಸ ನಿರ್ವಹಣೆ ಮಾಡ್ತಿದ್ದಾರೆ. ಆ ಸ್ಥಾನನೂ ಸಹ ಒಂದು ಸ್ಥಾನ ಖಾಲಿ ಆಗುತ್ತೆ. ಹೀಗಾಗಿ ಈ ರೀತಿ ಬೇರೆ ಬೇರೆ ಲೆಕ್ಕಾಚಾರ ಹಾಕಿಕೊಂಡಿದ್ದಾಗಲಿ ಸುಮಾರು 28ರಿಂದ 30 ಸ್ಥಾನಗಳನ್ನ ಭರ್ತಿ ಮಾಡುವಂತ ಅನಿವಾರ್ಯತೆ ಇದೆ. ಅದರಲ್ಲಿ ಸಚಿವರಾಗಿ 20 ಜನ, 2 DCM ಆಗಿ, ಅದೇ ರೀತಿ 2 ಉಪಸಭಾಧ್ಯಕ್ಷರಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಆಗಿ ಮತ್ತು 1 ಮುಖ್ಯ ಸಚೇತಕರಾಗಿ ನೇಮಕಾತಿ ಮಾಡಬೇಕಾಗತ್ತೆ ಮತ್ತು 4 ಜನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಬೇಕಾಗತ್ತೆ. ಇಷ್ಟನ್ನು ಸಹ ಇಂದು ಬಹುತೇಕ ಸಂಜೆ ವೇಳೆಗೆ ಅಂತಿಮ ಮಾಡುವಂತ ಒಂದು ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.